ಆಯಿಲ್ ಹಾಕ್ತಾಯಿದ್ದೀನಿ. ಉಪ್ಪು, ದಪ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಾನು ಒಂದು ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಕಡಿಮೆನೇ ನೋಡಿ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು. ಕುಕ್ಕರ್ದಲ್ಲಿ ಒಂದು ಸ್ವಲ್ಪ ಹೊತ್ತು ಮಟನ್ ಬೇಯ್ತಾ ಇರಲಿ. ಈಗ ಮಟನ್ ಸಾಂಬಾರಿಗೆ ಮಸಾಲೆ ಯಾವ ರೀತಿನ ನೋಡೋಣ. ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಅರ್ಧ ಟೊಮೊಟೊ, ಕೊತ್ತಂಬರಿ, ಕಾಯಿ ತುರಿ, 1 ಕಪ್ಪು, ಚಕ್ಕೆ, ಲವಂಗ, ಮೆಣಸು. ಈಗ ಯಾವ ರೀತಿ ಪೇಸ್ಟ್ ಮಾಡೋದು ನೋಡೋಣ ಬನ್ನಿ. ಈಗ ಮಸಾಲೆಗೆ ಫಸ್ಟು ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹುರ್ಕೊತಾ ಇದ್ದೀನಿ. ಈಗ 1 ಬೌಲ್ ಈರುಳ್ಳಿ, ಮೀಡಿಯಮ್ ಸೈಜ್ 2 ಈರುಳ್ಳಿ ಮತ್ತು 1 ಬೌಲು ಬೆಳ್ಳುಳ್ಳಿ. ಒಂಚೂರು ಎಣ್ಣೆ ಹಾಕೊಂಡು ಫ್ರೈ ಮಾಡೋಣ. ಎಣ್ಣೆ ಹಾಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಈ ರೀತಿ ಫ್ರೈ ಮಾಡಿ. ಬೌಲು ಕಾಯಿ ತುರಿ. ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ಒಂದು 4 ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದು. ಸ್ವಲ್ಪ ಶುಂಠಿ ಒಂದಿಷ್ಟಾದರೆ ಸಾಕು. ಒಂದು ಅರ್ಧ ಟೊಮೊಟೊ, ಒಂದು ಮೀಡಿಯಮ್ ಸೈಜಷ್ಟು ಚಕ್ಕೆ, ಒಂದು 8ರಿಂದ 10 ಲವಂಗ ಮತ್ತು ಒಂದು 10 ಮೆಣಸು. ಈಗ ಕೊತ್ತಂಬರಿ ಸೊಪ್ಪು, ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಎಣ್ಣೆಲಿ ಫ್ರೈ ಮಾಡಿದ್ನಲ್ಲ ಅದು ಈಗ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಈಗ ಇದು ಪೇಸ್ಟ್ ಮಾಡ್ಕೊಂಡ್ಬಂದು ಆ ನಂತರ ಸಾಂಬಾರಿಗೆ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಬಿಸಿಯನ್ನು ತಡೆಯೋದು ಒಂಚೂರು. ರುಬ್ಬಿದೆ, ಈ ಥರ ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು ಸ್ಪೂನು ಧನಿಯಾ ಪೌಡರು ನಾನು ಈಗ ಹಾಕ್ತಾ ಇದ್ದೀನಿ. ಸ್ಮೆಲ್ಲೆಲ್ಲ ಹೋಗಿದೆ ಹಸಿದು. ಈಗ ನಾನು ನೀರು ಹಾಕ್ತಾ ಇದ್ದೀನಿ ಜಾರಲ್ಲಿ. ಕೊತ್ತಂಬರಿ ಸೊಪ್ಪು,